ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾನಸ. ಎಲ್ಲರಿಗೂ ಮಾನಸ ದರ್ಶನ್ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನಮ್ಮ ಫಾರ್ಮ್ನಲ್ಲಿರುವ ಎಲ್ಲ ಹಸುಗಳ ಪರಿಚಯನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಅವುಗಳ ಹೆಸರೇನು, ಯಾವ ತಳಿ ಹಾಗೂ ಎಷ್ಟು ಹಾಲು ಕೊಡ್ತಾ ಇದ್ದೇವೆ ಮತ್ತು ಅಟ್ ಪ್ರೆಸೆಂಟ್ ಯಾವ ಕಂಡೀಷನಲ್ಲಿದ್ದಾವೆ ಅಂತೇಳಿ ಇವತ್ತಿನ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು 5 ಹಸುಗಳ ಬಗ್ಗೆ 5 ಹಸುಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಏಕೆಂದರೆ ವಿಡಿಯೋ ತುಂಬ ಲೆಂತ್ ಆದರೆ ನೋಡೋಕ್ಕೂ ಬೇಜಾರಾಗುತ್ತೆ. ಹಾಗಾಗಿ ನಾಳೆ ಇನ್ನೂ 5 ಹಸುಗಳ ಬಗ್ಗೆ ನಿಮಗೆ ಪರಿಚಯವಾದ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಫಸ್ಟು ಹಾಲು ಕೊಡೋ ಹಸುವಿಂದ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಗೈಸ್, ಇವಳ ಹೆಸರು ಬಂದು ಲಕ್ಷ್ಮಿ ಅಂತ. ಇವಳ ಹೆಸರು ಇವಳು ನಮ್ಮನೆಗೆ ಬಂದು 1 ವರ್ಷ ಆಗೈತೆ. ನಾವು ಇವಳನ್ನ ಪರಿಚಯ ಇರೋರ ಹತ್ರ ತೊಗೊಂಡಿರೋದು. ಇವಳು ಅಟ್ ಪ್ರೆಸೆಂಟ್ ಬಂದು 5 ತಿಂಗಳು ಗಬ್ಬ ಇದ್ದಾಳೆ. ಇವಳು ಇವಾಗ 7ರಿಂದ 8 ಲೀಟ್ರ್ ಹಾಲು ಕೊಡ್ತಿದ್ದಾಳೆ. ನಮ್ಮ ಹತ್ರ ಕರು ಹಾಕಿದಾಗ ಇವಳು 15 ಲೀಟ್ರು 16 ಲೀಟ್ರು ಹಾಲು ಕೊಡ್ತಾಯಿದ್ಲು. ತುಂಬ ಒಳ್ಳೆಯ ಹಸು, ಸಾಧು ಹಸು. ನೋಡ್ತಾ ಇದ್ದೀರಲ್ಲ ನೀವು, ಸುಮ್ಮನೆ ಹಿಂಗೆ ಅಂದರೆ ಸಾಕು, ಇಲ್ಲೇ ತೊಡೆ ಮೇಲೆ ಮಲ್ಕೊಂಬಿಡ್ತಾಳೆ, ಅಷ್ಟು ಸಾಧು ಹಸ ಇವಳು. ನಮ್ಮ ಮನೇಲಿ ನಂಬರ್ 1 ಮೇವು ತಿನ್ನೋದು ಅಂದರೆ ಇವಳೇ, ನಮ್ಮ ಲಕ್ಷ್ಮಿ. ತುಂಬ ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗಂತೂ ಇವಳಂದರೆ ಲಕ್ಷ್ಮಿ ಅಂತ ಹೇಳಿ. ಇದ್ರ ತಳಿ ಬಂದು ಜರ್ಸಿ. ಫ್ರೆಂಡ್ಸ್, ಇವಳ ಹೆಸರು ಬಂದು, ಇವಳಿಗೆ ನಾವು ಇಟ್ಟಿರೋ ಹೆಸರು ಅಂದರೆ ತುಂಗೆ. ಇನ್ನು ಇವಳ ಜೊತೆ ಒಂದು ಕರು ತಂದಿದ್ದು, 2 ಒಟ್ಟಿಗೆ ತಂದಿದ್ದು. ಹಂಗಾಗಿ ಅವಳಿಗೆ ಗಂಗೆ, ಇವಳಿಗೆ ತುಂಗೆ ಅಂತ ಹೆಸರಿಟ್ಟಿದ್ದೆ. ಇವಳ ಹೆಸರು ಬಂದು ತುಂಗೆ. ಗಂಗೆ ಹೊರಗಡೆ ಹೋಗಿದ್ದಾಳೆ. ಇವಳು ಇವಾಗಿನ ಮಿಲ್ಕಿಂಗ್ ಕೆಪಾಸಿಟಿ ಬಂದು 12 ಲೀಟ್ರ್ ಕೊಡ್ತಾಯಿದ್ದಾಳೆ. 12 ಲೀಟ್ರ್ ಕೊಡ್ತಾಯಿದ್ದಾಳೆ. ಮತ್ತು ಈದ ತಕ್ಷಣವೂ ಅಷ್ಟೇ, ಇವಾಗ ಅಲ್ಲೇ 3 ತಿಂಗಳು ಹತ್ರ ಆಗಕ್ಕೆ ಬರ್ತೈತೆ. ಇವಾಗ ಒಂದು ಸ್ವಲ್ಪ 1 ಲೀಟ್ರ್ ಕಮ್ಮಿ ಆಗಿರಬೇಕು ಅನಿಸುತ್ತೆ, 11 ಲೀಟ್ರ್ ಇರಬೇಕು. ಈದಾಗೆಲ್ಲ 12 ಲೀಟ್ರ್ ಕೊಡ್ತಿದ್ಲು. ಇನ್ನು ಫಸ್ಟ್ನೇ ಪಡ್ಡೆ, ಇನ್ನು ಮೊದಲನೇ ಕರು. ಇನ್ನು ಇವಳ ತಳಿ ಬಂದು ನೋಡ್ತಾ ಇದ್ದೀರಲ್ಲ, HF. ಇನ್ನು ಇವಳ ಬಗ್ಗೆ ಹೇಳ್ಬೇಕು ಅಂದರೆ ಗೈಸ್, ಇವಳಿಗೆ ಅಲ್ಲೇ ಇನ್ನೊಂದು 15 ದಿನ ಕಳೆದ್ರೆ 3 ತಿಂಗಳು ಆಗಕ್ಕೆ ಬರ್ತೈತೆ. ಬಟ್ ಆದರೂ ಇನ್ನೂ ಈಟಿಗೆ ಬಂದಿಲ್ಲ. ಒಂದೊಂದು ಹಸು ಮನಸ್ಸಲ್ಲೇ ಅಂದ್ಕೊಂಬಿಟ್ಟಿರುತ್ತಂತೆ, ನಾನು ಇನ್ನೂ ಗಬ್ಬ ಇದ್ದೀನಿ, ಸೊ ಹಾಗಾಗಿ ಈಟಿಗೆ ಬರೋಂಗಿಲ್ಲ ಅಂತ. ಹಂಗೆ ಇವಳು ಈಟಿಗೆ ಬಂದಿಲ್ಲ. ನೆಕ್ಸ್ಟ್ ನಾವೇನು ಪ್ರೊಸೀಜರ್ ಮಾಡಬೇಕಂತ ಡಾಕ್ಟ್ರು ಕೇಳಿ ಈಟಿಗೆ ಬರೆಸ್ಬೇಕು ಇವಳನ್ನ. ಇವಳು ತುಂಬ ಸಾದಾ ಅನ್ನೋದಕ್ಕಿಂತ ನಾವು ಹತ್ರ ಬಂದರೆ ಸಾಕು ಓಡೋಗೋದೇ ಜಾಸ್ತಿ. ಇವಳ ಬಗ್ಗೆ ಹೇಳಬೇಕು ಅಂತಂದರೆ, ಇವಾಗೆಲ್ಲೋ ನಿಂತೋಳೆ ನನ್ನ ಹತ್ರ ಬಂದು, ಯಾರಾದರೂ ಅಷ್ಟೇ ಹತ್ರ ಬಂದ ತಕ್ಷಣ ಇಟ್ಕೊತಾರೆ ಅಂದ್ಬಿಟ್ಟು ಓಡೋಗ್ಬಿಡ್ತಾಳೆ. ಇವಳು ತುಂಬ ಒಳ್ಳೆಯ ಹಸುನೇ, ಸಾಧು ಪ್ರಾಣಿನೇ. ಹಸುಗಳೆಲ್ಲ ಸಾಧುನೇ ತಾನೇ, ಇನ್ನೇನು ವೈಲೆಂಟ್ ಆಗಿರ್ತವ ಅಲ್ವಾ ಗೈಸ್. ಇವಳು ತುಂಗೆ. ನೆಕ್ಸ್ಟು ಗೈಸ್, ಇವಳ ಹೆಸರು ಬಂದು ಚಿನ್ನು ಅಂತ. ಇವಳಿಗೆ ಚಿನ್ನು ಅಂತ ಇಕ್ಕೊಂದು ಕಾರಣ ಇದೆ. ಇದ್ರ ಹೆಸರು ನಾನು ಫಸ್ಟು ಇದು ಮತ್ತು ಇನ್ನೊಂದು ಯಾವುದೋ HF ಹಸು ಐತೆ, ಅದಕ್ಕೂ ನಾನು ಚಿನಿ ಮಿನಿ ಅಂತ ಹೆಸರಿಕ್ಕಿದ್ದೆ. ಯಾಕೆ ಅಂದರೆ ಹಾಲು ಫಸ್ಟೆಲ್ಲ ಕೈಲಿ ಅಲ್ವಾ ಕರಿತಿದ್ದು ನಾವು. ಹಾಲು ಕರೆದು ಲಾಸ್ಟ್ ಇನ್ನೊಂದು ತೊಟ್ಟು ಕರಿಬೇಕು, ಇನ್ನೇ ಮುಗೀತು ಅಂದ ತಕ್ಷಣ ಭಟ್ ಅಂತ ಬಕೆಟ್ ಮೇಲೆ ಸಾರು ಹೋಗ್ಬಿಡೋದು, ಜೋರಾಗಿ ನೆಗೆದು ಅದು ಹಂಗೆ ಆಡೋದು. ಇನ್ನೊಂದು HF ಹಸು. ನಾನು ಅದಕ್ಕೆ 2ಕ್ಕೂ ಫಸ್ಟ್ ಸ್ಟಾರ್ಟಿಂಗ್ ನಮ್ಮಲ್ಲಿ 4 ಹಸು ಅಲ್ವಾ ಇದ್ದಿದ್ದು, ಅವಾಗ ಹೆಸರಿಟ್ಟಿದ್ದೆ ಇದಕ್ಕೆ ಚಿನಿ ಮಿನಿ ಅಂತ ಹೆಸರಿಟ್ಟಿದ್ದೆ. ಅದು ಯಾಕೋ ಸರಿಯಾಗಿಲ್ಲ ಅಂಥೇಳಿ ಚಿನ್ನು ಅಂತ ಅದನ್ನೇ ಚೇಂಜ್ ಮಾಡಿಬಿಟ್ಟೆ. ಇವಳ ಹೆಸರು ಬಂದು ಚಿನ್ನು. ಈಗ ಕರು ಹಾಕಿ 2.5 ತಿಂಗಳಾಗೈತೆ. ಇವಾಗ ಪ್ರೆಸೆಂಟ್ ಇವಳು 12 ಲೀಟ್ರ್ ಹಾಲು ಕೊಡ್ತಿದ್ದಾಳೆ. ಜರ್ಸಿನ ಮೇಲೆ ನಿಮಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಹಾಲು ಕಮ್ಮಿ ಅಂತೇಳಿ. ಇವಳ ತಳಿ ಬಂದು ಜರ್ಸಿ. ಇವಳು ಅಷ್ಟೇ ಕೈಗೆ ಸಿಗಲ್ಲ. ಇವಾಗೇನೋ ಸುಮ್ಮನೆ ನಿಂತಳು ನೋಡ್ರಿ, ಹಂಗೆ ಮನಿಕೊಂಬಿಡ್ತಾಳೆ, ಹಿಂಗೆ ಮೈ ಸವರ್ಸ್ಕೊಳ್ಳೋದು, ಹಿಂಗೆ ಅಂದ್ಕೊಳ್ಳೋದು, ಹಿಂಗೆ ಅದೆಲ್ಲ ಇಲ್ಲ ಇವಳ ಹತ್ರ. ಬಂದರೆ ಸಾಕು ಇವಳು ಹೋಯ್ತಾ ಇರ್ತಾಳೆ ಸೈಡಿಗೆ. ಇವಳ ಹೆಸರು ಬಂದು ಚಿನ್ನು. ಗೈಸ್, ಇವಾಗ ಹಾಲು ಕೊಡೋ ಹಸುಗಳಿಗೆ ನಿಮಗೆ 3ನ ಇಂಟ್ರಡ್ಯೂಸ್ ಮಾಡಿಸಿದ್ದೀನಿ. ಇನ್ನು 3 ನಾವು ಸ್ವಲ್ಪ ಹಾಲು ಹೀಳು ಕಮ್ಮಿ ಇದೆ, ಸ್ವಲ್ಪ ತೋಟದಲ್ಲಿ ಜಾಸ್ತಿ ಮೇವಿದೆ ಅಂತ ಹೊರಗಡೆ ಕಟ್ಟಾಕಿದ್ದೀವಿ. ಅದಕ್ಕೆ ಇವಾಗ ಗಬ್ಬ ಆಗಿರೋ ಹಸುಗಳನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಇವಳು ಬಂದು ಕಾವೇರಿ ಅಂತ. ಇವಳು ಇವಾಗ 9 ತಿಂಗಳು ಪ್ರೆಗ್ನೆಂಟು. ಇನ್ನೊಂದು ವಾರ ಕರು ಹಾಕ್ತಾಳೆ. ಕಾವೇರಿ ಅಂತ ತುಂಬ ಒಳ್ಳೆ ಹುಡುಗಿ. ಎಲ್ಲರೂ ನಿಂತಿರೋ ಸಾಕು ಓಡಿ ಬಂದು ಯಾವಾಗೂ ಹಿಂಗನ್ನಿ ಅಂತ ಕೇಳ್ತಾ ಇರ್ತಾಳೆ. ಇವಳಿಗೆ ಯಾವಾಗಲೂ ಹಿಂಗೆ ಅಂತ ಇರಬೇಕು ಮೈಯ ನೋಡಿ ಹಂಗೆ ಅಂದರೆ ಸಾಕು, ಹಂಗೆ ಹೊರಿಕೊಂಬಿಟ್ಟಾಳೆ ಅನ್ನಯ್ಯ. ಇವಳ ಹೆಸರು ಬಂದು ಕಾವೇರಿ. ಇನ್ನು ಫಸ್ಟ್ನೇ ಕರು. ತುಂಬ ಸಾಧು ಪ್ರಾಣಿ ಇವಳುವ. ಇನ್ನೊಂದು ವಾರ ಕರು ಹಾಕುತ್ತೆ. ಕರು ಹಾಕ್ದಾಗ ಹೇಳ್ತೀನಿ ಎಂಥ ಕರು ಹಾಕಿದ್ಲು ನಮ್ಮ ಕಾವೇರಿ ಅಂತೇಳಿ.
ಇವಳು ಲಾಸ್ಟ್ನೇದು ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ನೇ ಹಸು ಪರಿಚಯ. ಇವಳ ಹೆಸರು ಬಂದು ಭದ್ರೆ. ಇವಳನ್ನ ಆ್ಯಕ್ಚುಲಿ ನಾವು ಏನಪ್ಪ ಅಂದರೆ ಚಿಕ್ಕದ್ರಲ್ಲೇ ಕರು ಹಾಕಿದ ತಕ್ಷಣ ತಂದು ಸಾಕಿದಂಥ ಹಸು ಇದು. ಇವಾಗ 9 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಇನ್ನೊಂದು ವಾರ ಅಂದರೆ ಕಾವೇರಿ ತೋರಿಸಿದ್ನಲ್ಲ ಅದು ನಾವು ಸ್ವಲ್ಪ ಪಡ್ಡೆ ಇದ್ದಾಗ ತಂದಿದ್ದು ಹಸು. ಇವಳು ಮಾತ್ರ ಚಿಕ್ಕ ಕರು ಇಂದಾಗಲೇ ತಂದು ಸಾಕಿರೋಳು ಇವಳು ಭದ್ರೆ. ಇನ್ನೊಂದು ವಾರ ಗೈಸ್ ಈ ತಳಿ ಇವಳು ಕೊರಕ. ಈ 2 ಹಸುಗೂ ಒಂದೇ ದಿನ ಕೊಡಿಸಿರೋದು ನಾವು ಹೀಟಿಗೆ. ಒಂದೇ ಸಲ ನಿಂತ್ಕೊಂಡಿರೋದು 2 ಪಡ್ಡೆನೇ. ಇನ್ನು ಮೊದಲನೇ ಕರು ಇವಳ ಹೆಸರು ಭದ್ರೆ. ಜಾಸ್ತಿ ಇವಳ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಹೆದರಿಕೊಂಡು ಓಡೋಯ್ತಾಳೆ ಇವಳು. ಇನ್ನೂ ಅಷ್ಟು ಹತ್ರ ಎಲ್ಲ ಬರೋಲ್ಲ. ಅಂದರೆ ಒಂದು ಕರು ಹಾಕಿದ್ಮೇಲೆ ಸರಿ ಆಯ್ತಾಳೆ. ಇವಾಗ ಹತ್ರ ಬಂದರೆ ಸಾಕು ಹೊಂಟೋಯ್ತಾಳೆ. ಈಗಲೂ ನೋಡಿರಿ ಎದ್ದಿಕತ್ತಿದ್ಲು, ಸ್ವಲ್ಪ ಸಮಾಧಾನ ಮಾಡಿ ನಿಲ್ಲಿಸಿದ್ದೀನಿ. ಮತ್ತು ಫ್ರೆಂಡ್ಸ್ ನಿಮಗೆ ಯಾವ ಥರ ಅಂದರೆ ಇವಾಗ ನಮ್ಮ ಶೆಡ್ ಬಗ್ಗೆ ಆಗಲಿ, ನಾವು ಹಸುಗೆ ಮೇವಕ ಬಗ್ಗೆ ಆಗಲಿ, ನಮ್ಮ ಹಸುಗಳು ಫಸ್ಟಿಗೆ ಯಾವ ಥರ ಮೊದಲನೇ ಸೆಮೆನ್ಸ್ ಕೊಡಿಸ್ತಿದ್ದಂಗೆ ಈ ಥರ ಈಟಿಗೆ ನಿಂತಿದ್ದಾವೆ, ಆ ಥರ ಎಲ್ಲ ವಿಷಯಗಳ ಬಗ್ಗೆ ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ನಿಮ್ಗೆ ಯಾರಾದರೂ ಹಸು ಸಾಕೋರು ಪರಿಚಯ ಇದ್ದರೆ, ಆಮೇಲೆ ನಮ್ಗೆ ಏನಾರು ನೀವು ಟಿಪ್ಸ್ ಹೇಳ್ಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ 5 ಹಸುಗಳ ವೀಡಿಯೋ ಬೇಕು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 5 ಹಸುಗಳ ಬಗ್ಗೆ, ಅವುಗಳ ಸ್ವಭಾವದ ಬಗ್ಗೆ ವೀಡಿಯೋ ಮಾಡ್ತೀನಿ. ಅವಾಗ ಸಿಗೋಣ. ಧನ್ಯವಾದ.